ದ ಹೌಸ್ ಇನ್ ಬಿಟ್ವೀನ್. ಸೊ ಈ ಒಂದು ಕತೆ ಅಮೆರಿಕ ದೇಶದ ಅಲಿಸ್ ಜಾಕ್ಸನ್ ಅನ್ನುವ ಒಬ್ಬ ಮಹಿಳೆ ಕಥೆಯಾಗಿದೆ. ಸೊ ಅಂದ್ರೆ ಅವಳೊಂದು ಮನೆ ಪರ್ಚೇಸ್ ಮಾಡ್ತಾಳೆ. ಆ ಪರ್ಚೇಸ್ ಮಾಡಿದ ಮನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ದೆವ್ವ ಇದೆಯಾ ಅಥವಾ ಇಲ್ಲ ಅಂತ ಅವರು ತನಿಖೆ ಮಾಡ್ತಾರೆ. ಅಷ್ಟಾದ್ರೂ ರಿಸಲ್ಟ್ ಬಂತಾ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಬೇಕು. ಅಂತಂದ್ರೆ ತನ್ನಿಂದ ತಾನೇ ಡೋರ್ ಓಪನ್ ಆಗೋದು, ಡಾಲ್ಗಳಿರುತ್ತೆ. ಸೊ ಅಂದ್ರೆ ಸ್ಟೆಪ್ಸ್ ಇರುತ್ತಲ್ಲ, ಅಲ್ಲಿ ಬಾಲ್ಗಳು ಬೀಳೋದು, ಲೈಟ್ ಆಫ್ ಆಗೋದು, ಡೋರ್ ಓಪನ್ ಆಗೋದು, ಕ್ಲೋಸ್ ಆಗೋದು. ಸೊ ಈ ರೀತಿ ಆಕ್ಟಿವಿಟೀಸ್ ಆ ಮನೆಯಲ್ಲಿ ನಡೀತಾ ಇರುತ್ತೆ. ಸೊ ಇದನ್ನ ಬೇಸ್ಡ್ ಇಟ್ಕೊಂಡು ಡಾಕ್ಯುಮೆಂಟ್ರಿ ಫಿಲ್ಮ್ ಕೂಡ ಮಾಡಿದ್ದಾರೆ. ಸೊ ನಾನು ಲಾಸ್ಟಲ್ಲೆಲ್ಲ ಹೇಳ್ತೀನಿ. ಸೊ ಓಕೆ, ಈ ಒಂದು ಹಾರರ್ ಸ್ಟೋರಿ ಮಿಸ್ಟ್ರಿ ಕತೆನ ಈಗ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೋಡ್ರಿ, ನಾವು ಇವತ್ತು ಮಾತನಾಡಿರೋ ಕತೆ ಸಾಮಾನ್ಯ ಹಾರರ್ ಕತೆ ಅಲ್ಲ. ಇದು ಅಮೆರಿಕಾದ ಮೆಸ್ಸಿಸೆಪಿಯ ರಾಜ್ಯದಲ್ಲಿರುವ ಒಂದು ನಿಜವಾದ ಮನೆಯ ಕಥೆಯಾಗಿದೆ. ಸೊ ಒಂದು ಮನೆ ನೋಡ್ರಿ, ಆ ಮನೆಯೊಳಗೆ ಒಂದು ಮಹಿಳೆ ವಾಸ ಮಾಡ್ತಿರ್ತಾಳೆ. ಸೊ ಅವಳು ತನ್ನದೇ ಮನೆಯಲ್ಲಿ ಒಂದು ಹೊಸ ಮನೆ ಪರ್ಚೇಸ್ ಮಾಡ್ತಾಳೆ. ಪರ್ಚೇಸ್ ಮಾಡಿ ಒಂದು 2 ದಿನ ಕಳೆಯುತ್ತೆ. 2 ದಿನ ಆದ ನಂತರ ಅವಳಿಗೆ ವಿಚಿತ್ರ ಅನುಭವಗಳು ಫೀಲ್ ಆಗುತ್ತೆ. ಯಾಕಂದ್ರೆ ಹೊಸ ಮನೆ, ಜಾಗ, ಪ್ಲೇಸ್ ಚೇಂಜ್ ಆಗಿರುತ್ತೆ. ಸೊ ಅದು ಬೇರೆ ಡಿಫ್ರೆನ್ಸ್ ಮಾತು. ಆದರೆ ಅವಳಿಗೆ ಒಂದು ಕಾಣದ ಶಕ್ತಿ ಅಂತಂದ್ರೆ ಭೂತ, ಪ್ರೇತ, ಈ ರೀತಿ ಒಂದು ನ್ಯಾಚುರಲ್ ಆಗಿ ಫೀಲ್ ಕೂಡ ಆಗಿರುತ್ತೆ. ಸೊ ಇದನ್ನ ಅವಳ ಮನಸ್ಸಲ್ಲಿ ಕೊರೆಯುತ್ತಿರುತ್ತೆ. ಓಕೆ, ಆ ಒಂದು ಪ್ರಶ್ನೆಗೆ ಹುಡುಕಲು ಅವಳಿಗೆ ಒಂದು ಪ್ಯಾರಾನಾರ್ಮಲ್ ಪೊಲೀಸ್ ಅವ್ರನ್ನ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರನ್ನ ಪ್ಯಾರಾನಾರ್ಮಲ್ ಆಫೀಸರ್ಸ್ ಯಾರಿರ್ತಾರಲ್ಲ ಅವ್ರನ್ನ ಕರೆಸ್ತಾಳೆ ಆ ಮನೆಗೆ. ಸೊ ಅವಳ ಮನೆ ಹೇಗೆ ಇರುತ್ತೆ ಅಂದ್ರೆ ದಟ್ಟ ಕಾಡುಗಳ ಮಧ್ಯೆ ಒಂದು ಮನೆ ಇರುತ್ತೆ, ಸಿಂಗಲ್ ಹೋಮ್. ಆ ಮನೆಯಲ್ಲಿ ಅಂದ್ರೆ ಸುತ್ತಮುತ್ತ ಸಮೀಪದಲ್ಲಿ ಯಾರು ಇರೋದಿಲ್ಲ, ಹಾಗಾಗಿ ಒಬ್ಬಳೇ ಇರ್ತಾಳೆ. ಸುತ್ತಮುತ್ತ ಕಾಡು ಇರುತ್ತೆ, ಆಮೇಲೆ ಕೆರೆಗಳು ಕೂಡ ಇರುತ್ತೆ. ಒಂಥರ ವಿಚಿತ್ರ ಘಟನೆಗಳು ಶುರುವಾದವು. ಮೊದಲಿಗೆ ಸಣ್ಣ ಸಣ್ಣ ವಿಷಯಗಳು ಆಯಿತು. ಅದಾದ ನಂತರ ಅವಳ ಒಂದು ಮನೆಯಲ್ಲಿ ವಸ್ತುಗಳು ತಾನಾಗೆ ಚಲಿಸುತ್ತಿದ್ದವು. ಅದನ್ನು ಅವಳು ನೋಡ್ತಾಳೆ. ವಸ್ತುಗಳು ತಾನೇ ಮೂವ್ ಆಗೋದನ್ನ ಅವಳು ಕಣ್ಣಾರೆ ನೋಡ್ತಾಳೆ. ಅದಾದ ನಂತರ ಬಾಗಿಲುಗಳು ತಾನಾಗೆ ಓಪನ್ ಆಗ್ತಿತ್ತು, ಕ್ಲೋಸ್ ಆಗ್ತಿತ್ತು. ಅಂದ್ರೆ ಅವಳ ಒಂದು ಮನೆಯ ಡೋರ್ ಕೂಡ ಓಪನ್ ಆ್ಯಂಡ್ ಕ್ಲೋಸ್ ತಾನಾಗೆ ಯಾರು ಇಲ್ಲದೆ ಆಗ್ತಿತ್ತು. ಅದನ್ನ ಕ್ಯಾಮ್ರಾ ವಿತ್ ಫುಟೇಜ್ ಅವಳು ಶೂಟ್ ಕೂಡ ಮಾಡಿದಾಳೆ. ಅವಳ ಈ ಮನೆಯಲ್ಲಿ ಈ ತರ ಒಂದು ಆಕ್ಟಿವಿಟೀಸ್ ನಡೆಯೋದಕ್ಕೆ 24 hours ಅವಳು ಒಂದು ಮನೆ ತುಂಬಾ ಕ್ಯಾಮ್ರಾಸ್ ಆನ್ ಇಟ್ಟಿದ್ಲು. ಅಂದ್ರೆ 24 ಗಂಟೆ ಅವಳ ಮನೆಯ ಕ್ಯಾಮ್ರಾಗಳು ಸ್ಟಾರ್ಟ್ ಆಗಿದ್ದವು. ಆ ರೀತಿ ಅವಳು ಇಟ್ಟಿದ್ಲು ಆಫೀಸರ್ಸ್ಗೆ. ಆಮೇಲೆ ರಾತ್ರಿ ವೇಳೆಗೆ ಯಾರೋ ಮನೆಯೊಳಗೆ ನಡೆಯುತ್ತಿರುವ ಶಬ್ದಗಳು ಅವಳಿಗೆ ಕೇಳಿಸ್ತಿತ್ತು. ರಾತ್ರಿಯಲ್ಲಿ ಅವಳ ಮನೆಯ ಒಳಗೆ ಯಾರೋ ನಡೆಯುತ್ತಿರುವ ಶಬ್ದಗಳು ಅವಳಿಗೆ ಬರ್ತಿತ್ತು. ಹಾಗಾಗಿ ಆರಂಭದಲ್ಲಿ ಆಲಿಸ್ ಇವೆಲ್ಲ ಸಾಮಾನ್ಯ ಅಂದುಕೊಂಡು ಬಟ್ ಅವಳು ದಿನಗಳು ಕಳೆಯುತ್ತಿದ್ದಂತೆ ಘಟನೆಗಳು ಹೆಚ್ಚಾಗುತ್ತಾ ತೊಡಗಿದವು. ಆದ ನಂತರ ಕೆಲ ರಾತ್ರಿ ಅವಳಿಗೆ ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಎಂಬ ಭಾವನೆ ನಿದ್ರಿಸುತ್ತಿರುವಾಗ ಯಾರೋ ತನ್ನ ಹಾಸಿಗೆಯ ಬಳಿ ನಿಂತಿದ್ದಾರೆ ಎಂಬ ಭಾವನೆ ಶುರುವಾಯಿತು. ಅದಾದ ನಂತರ ಅವಳು ಕಣ್ಣನ್ನು ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಸೊ ಇವೆಲ್ಲ ಸಿನಿಮಾ ಟೈಪ್ ಅವಳಿಗೆ ಫೀಲ್ ಆಗ್ತಾ ಇದ್ವು. ಅದಾದ ನಂತರ ಅವಳು ಭಯ ಸಂಪೂರ್ಣವಾಗಿ ಯಾರಿಗಾದ್ರೂ ಬರೋದಕ್ಕೆ ಈ ರೀತಿ ಆಗುತ್ತೆ. ಪ್ಯಾರಾನಾರ್ಮಲ್ ಆಫೀಸರ್ಸ್ ಅವಳ ಮನೆಗೆ ಬಂದರು. ಅವಳ ಮನೆ ನೋಡಿ ಸುಮಾರು 10 ವರ್ಷಗಳ ಕಾಲ ಅವ್ರ ಮನೆನ ಸಂಶೋಧನೆ ಮಾಡಿದರು ಪ್ಯಾರಾನಾರ್ಮಲ್ ಆಫೀಸರ್ಸ್ಗಳು. ಆದರೆ ಅಲ್ಲಿನ ವಿಧಿಯೇ ಬೇರೆಯಾಗಿತ್ತು. ಯಾಕಂತಂದ್ರೆ ಆ ಪ್ಯಾರಾನಾರ್ಮಲ್ ಅವ್ರು ಏನು ಬಂದಿರ್ತಾರಲ್ಲ, ಅವ್ರು ಒಬ್ಬಿಬ್ಬರಲ್ಲ, ಸಾದಾ ಅಂತ ಅಲ್ಲ. ಸೊ ಸ್ಟೀವ್ ಗ್ಯಾಸ್ಟ್ಯುಲಿನ್ ಆ್ಯಂಡ್ ಕ್ಯಾಂಡಲ್ ವೆಫ್ಟನ್ ಆ್ಯಂಡ್ ಸಬ್ರಿನ್ ರೋಸ್ ಬಿಯರ್ಡ್ ಹೊನಿ. ಸೊ ಈ ರೀತಿ ಟಾಪ್ ಪ್ಯಾರಾನಾರ್ಮಲ್ ಅಂತಂದ್ರೆ ಈ ರೀತಿ ಕಂಡುಹಿಡಿಯೋ ಆಫೀಸರ್ಸ್ ಅವ್ರ ಮನೆಗೆ ಬಂದಿದ್ರು. ಸೊ ಇವರು ಆ ಮನೆಯನ್ನು ಹಲವು ವರ್ಷಗಳ ಕಾಲ ಅಧ್ಯಯನ ಮಾಡಲು ನಿರ್ಧರಿಸಿದರು. ಅವರು ಕ್ಯಾಮರಾ, EMF ಮೀಟರ್ ಮತ್ತು ಸೈನ್ಸ್ ಪ್ಯಾರಾನಾರ್ಮಲ್ ಬಳಸುವ ಸಾಧನಗಳನ್ನು ಅಳವಡಿಸಿದರು. ಆಮೇಲೆ ಅಸಲಿ ಆಟ ಇಲ್ಲಿಂದ ಸ್ಟಾರ್ಟ್ ಆಯಿತು, ಅಂದ್ರೆ ಸ್ಟ್ರೇಂಜ್ ಇವೆಂಟ್. ನೋಡ್ರಿ, ತನಿಖೆ ನಡೆಸುತ್ತಿರುವಾಗ ಹಲವು ವಿಚಿತ್ರ ಘಟನೆಗಳು ಒಂದು ಕ್ಯಾಮ್ರಾದಲ್ಲಿ ಕಣ್ಮರೆ ಆದವು. ಓಕೆ,
ಅದಾದ ನಂತರ ಕೆಲವೊಮ್ಮೆ ಲೈಟ್ಗಳು ತಾನಾಗಿಯೇ ಆನ್ ಮತ್ತು ಆಫ್ ಆಗ್ತಿದ್ದವು. ಅಂದರೆ ಅವಳ ಮನೆಯ ಲೈಟು ತಾನಾಗಿ ಆಫ್ ಮತ್ತು ಆನ್ ಆಗ್ತಿದ್ದವು. ಆದರೆ ಇದರಲ್ಲಿ ಸೈನ್ಸ್ ರೀಸನ್ ಕೂಡ ಇದೆ. ಅವಳ ಹತ್ರ ಇದ್ದಿದ್ದು ಭಯ ಅಂತಂದ್ರೆ ಈ ಮನೆಯಲ್ಲೊಂದು ಭೂತ ಇದೆ ಅಂತ. ಬಟ್ ಅಲ್ಲಿ ಸೈನ್ಸ್ ಫ್ಯಾಕ್ಷನ್ ಕೂಡ ಖಂಡಿತ ಕಾಣಬರುತ್ತೆ. ಹಾಗಾಗಿ ಒಂದು ಟೆನ್ನಿಸ್ ಬಾಲ್ ಮೆಟ್ಟಲುಗಳ ಮೇಲೆ ಸ್ವತಃ ಚಲಿಸುತ್ತಿರುವಂತೆ ಕಂಡಿತು. ಆಮೇಲೆ ಕೆಲ ಸಂದರ್ಭಗಳಲ್ಲಿ ವಿಚಿತ್ರ ಧ್ವನಿಗಳು ದಾಖಲಾದವು. ಅವಳ ಮನೆ ಹತ್ರ ವಿಚಿತ್ರ ಧ್ವನಿ ಅವಳು ಕೇಳಿಸಿದವು. ಆದರೆ ಸಮಸ್ಯೆ ಏನೆಂದರೆ ಇವೆಲ್ಲವೂ ಭೂತದ ಖಚಿತ ಸಾಕ್ಷಿ ಎಂದು ಹೇಳಲು ಸಾಧ್ಯ ಅವರಿಗೆ ಆಗಲಿಲ್ಲ. ಯಾಕಂದ್ರೆ ಮನೆ ಜಂಗಲಲ್ಲಿ ಇರೋದ್ರಿಂದ ಸೊ ಈ ರೀತಿ ಕಾಮನ್ ಅಂತ ತಿಳ್ಕೊಂಡ್ರು. ಆದರೆ ಪ್ರತಿಯೊಂದು ಘಟನೆಗೂ ಬೇರೆ ಬೇರೆ ವೈಜ್ಞಾನಿಕ ಕಾರಣ ಇರಬಹುದು ಅಂತ ಅವರು ಅವಳಿಗೆ ಹೇಳಿದರು. ಆದರೆ ಸೈಂಟಿಫಿಕ್ ಎಕ್ಸ್ಪ್ಲೇನೇಷನ್ ಅಲ್ಲಿ ಕೆಲ ತಜ್ಞರು ಮನೆ ಸ್ವಲ್ಪ ಅಸಮತೋಲನದಲ್ಲಿದೆ ಎಂದು ಹೇಳಿದರು. ಗಾಳಿ, ಕಂಪನ, ತಾಪಮಾನ ಬದಲಾವಣೆ ಇವುಗಳಿಂದ ಕೆಲವು ಘಟನೆಗಳು ಸಂಭವಿಸಿರಬಹುದು ಎಂದು ಹೇಳಿದರು. ಇನ್ನು ಕೆಲವರು ಆಲಿಸ್ ಅನುಭವಿಸುತ್ತಿದ್ದ ಒತ್ತಡ ಮತ್ತು ಭಯವು ಕಾರಣವಾಗಿರಬಹುದು ಎಂದು ಸ್ವಲ್ಪ ಜನ ಅವರಿಗೆ ಹೇಳಿದರು. ಅದಾದ ನಂತರ ಸೊ ಈ ಒಂದು ಡಾಕ್ಯುಮೆಂಟರಿ ಕೊನೆಯಲ್ಲಿ ಒಂದು ಪ್ರಶ್ನೆ ಮಾತ್ರ ಹಾಗೆ ಉಳಿಯುತ್ತದೆ. ಈ ಮನೆ ನಿಜವಾಗಿ ಶಾಪಗ್ರಸ್ತವೇ ಅಥವಾ ನಾವು ಅರ್ಥ ಮಾಡಿಕೊಳ್ಳದ ಯಾವುದೇ ಪ್ರಾಕೃತಿಕ ಘಟನೆಗಳಿಗೆ ನಡೆಯುತ್ತಿದೆ ಎಂದು ಯಾರಿಗೂ ಉತ್ತರ ಸಿಗಲೇ ಇಲ್ಲ. ನೋಡ್ರಿ, ಇಷ್ಟು ಇದು ಮೊದಲನೇ ಭಾಗ. ಸೊ ಈಗ ನಾವು ಕಥೆನ ಕಂಟಿನ್ಯೂ ಆಗಿ ಮಾಡೋಣ. ಅವಳಿಗೆ ಇಷ್ಟೆಲ್ಲ ಆದ ನಂತರ ಸಮಾಧಾನನೇ ಆಗಲಿಲ್ಲ. ಅವಳು ಪವರ್ ಆ್ಯಂಡ್ ಮನಿಯಿಂದ ಇನ್ನೂ ಜಾಸ್ತಿ ಜನ ಪ್ಯಾರಾನಾರ್ಮಲ್ ಸ್ಪೋರ್ಟ್ಸ್ಗಳನ್ನ ಕರೆಸಿದ್ಲು. ತನಿಖಾಧಾರಿಗಳು ಮತ್ತೆ ಮನೆಗೆ ಬಂದಾದ ನಂತರ ಈ ಬಾರಿ ಹೆಚ್ಚು ತಂತ್ರಜ್ಞಾನ ಸೈನ್ಸಲ್ಲಿ ಹೆಚ್ಚು ತಂತ್ರಜ್ಞಾನ ತಂದರು. ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದರು. ಅದರಲ್ಲಿ ಹಲವು ವಿಜ್ಞಾನಿಗಳು, ಆಮೇಲೆ ಮನೋವಿಜ್ಞಾನಿಗಳು, ಪ್ಯಾರಾನಾರ್ಮಲ್ ಸಂಶೋಧಕರು ಈ ತನಿಖೆಯಲ್ಲಿ ಭಾಗವಹಿಸಿದ್ದರು. ಅವರು ಮನೆಯ ಪ್ರತಿಯೊಂದು ಭಾಗವನ್ನು ಪರೀಕ್ಷಿಸುತ್ತಾರೆ. ಸೊ ನೋಡ್ರಿ, ಒಂದು ಗೋಡೆ, ನೆಲ, ವಿದ್ಯುತ್ ವ್ಯವಸ್ಥೆ, ತಾಪಮಾನ ಪ್ರತಿಯೊಂದು ನೋಡಿದ್ರು. ಆನಂತರ ಆಲಿಸ್ ಎಕ್ಸ್ಪೆನ್ಸಿವ್ ಕಂಟಿನ್ಯೂ ಅಂತಂದರೆ ಅವಳ ಒಂದು ಭಯ ಇನ್ನೂ ಕಂಟಿನ್ಯೂ ಆಗೇ ಇತ್ತು. ಹಾಗೆ ಆಲಿಸ್ ಅನುಭವಗಳು ಅವಳು ನಿಲ್ಲಿಲ್ಲ. ಅವಳು ಇನ್ನೂ ಆ ಮನೆಯಲ್ಲಿ ಸುರಕ್ಷಿತವಾಗಿಲ್ಲ ಎಂದು ತಾನೇ ಭಾವಿಸಿಕೊಂಡಳು. ಅದಾದ ನಂತರ ಕೆಲವೊಂದು ಅವಳಿಗೆ ಕನಸುಗಳು ವಿಚಿತ್ರವಾಗಿ ಬೀಳುತ್ತಿದ್ದವು. ಅವಳ ಅಜ್ಞಾತ ನೆರಳು ಕೂಡ ಅವಳನ್ನು ಬಿಂಬಿಸುತ್ತಿತ್ತು. ಹಾಗೆ ಯಾರೋ ತನ್ನ ಸುತ್ತಲೂ ಇದ್ದಾರೆ ಎಂಬ ಅನುಭವ ಅವಳಿಗೆ ಕಾಡುತ್ತಾ ತೊಡಗಿತ್ತು. ಸೊ ನೋಡ್ರಿ, ಆಮೇಲೆ ಸರ್ಚ್ ಆಫ್ ಪ್ರೂಫ್, ತಂಡಕ್ಕೆ ಒಂದು ಗುರಿ ಮಾತ್ರ. ಅವರೊಂದು ತಂಡ ಬಂದಿತ್ತು. ಸುಮಾರು 10 ವರ್ಷ, 1 ದಿನ 2 ದಿನ ಅಲ್ಲ, 10 ವರ್ಷಗಳ ಕಾಲ ಆ ಒಂದು ಮನೆನ ಸಂಶೋಧನೆ ಮಾಡ್ತಾರೆ. ಅದು ಯಾವ ರೀತಿ ಇರ್ಬೋದು ಅಂದರೆ 10 ವರ್ಷಗಳ ಅಲ್ಲೇ ಇದ್ದು ಮನೆಯನ್ನು ಸಂಶೋಧನೆ ಮಾಡ್ತಾರೆ. ಸೊ ರಿಸಲ್ಟ್ ನಾನು ಕೊನೆಗೆ ಹೇಳ್ತೀನಿ. ನೋಡ್ರಿ, ಕಥೆ ಇನ್ನು ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ನಿಮಗೆ. ತಂಡಕ್ಕೆ ಒಂದು ಗುರಿ ಮಾತ್ರ ಇತ್ತು, ಖಚಿತ ಸಾಕ್ಷಿ ಕಂಡುಹಿಡಿಯಬೇಕು. ಹಾಗೆ ಅವರು ದಿನ ರಾತ್ರಿ ಎಲ್ಲ ದಾಖಲೆ ಸಂಗ್ರಹಿಸುತ್ತಿದ್ದರು. ಆದರೆ ಭೂತದ ಅಸ್ತಿತ್ವ 100% ಸಾಕ್ಷಿ ಸಿಗುವುದಿಲ್ಲ. ಆಮೇಲೆ ಎಂಡಿಂಗಲ್ಲಿ ಡಾಕ್ಯುಮೆಂಟ್ರಿ ಯಾವುದೇ ಸ್ಪಷ್ಟ ಉತ್ತರ ನೀಡುವುದಿಲ್ಲ. ಅಂದರೆ ಅವರ ಒಂದು ಡಾಕ್ಯುಮೆಂಟ್ರಿ ಏನಿತ್ತು ನೋಡ್ರಿ, ಅದು ಯಾವುದೇ ಒಂದು ಉತ್ತರ ನೀಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ವೇಟ್ ಮಾಡಿದರು. ಅವಳ ಮನೆಯಲ್ಲಿ ಆದಿದೆ, ಹೀಗಾಗುತ್ತೆ, ಅದೊಂದು ಡೋರ್ ತೆಗೆದು ಎಲ್ಲ ರಿಯಲ್ ಆಗಿ ಫುಟೇಜ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಹಾಗಾಗಿ ಇಷ್ಟೆಲ್ಲ ಒಂದು ಅವಳ ಮನೆಯಲ್ಲಿ ನಡೀತಿತ್ತು. ಇದು ಮಾಮೂಲಿ ನಡೆಯುತ್ತೆ. ಇನ್ನು ಅವಳ ಹತ್ರ 10 ವರ್ಷಗಳ ಕಾಲ ನಡೆಸಿದ ನಂತರ ಅವಳ ಮನೆಯಲ್ಲಿ ಭೂತ ಇದೆ ಅಂತ ನಿರೂಪಣೆ ಯಾವ ಒಬ್ಬ ದೊಡ್ಡ ಪ್ಯಾರಾನಾರ್ಮಲ್ ಅಧಿಕಾರಿ ಕೈಯಲ್ಲಿ ಖಂಡಕ್ಕೆ ಆಗಲೇ ಇಲ್ಲ. ಅಂದರೆ ಅಲ್ಲಿ ಇರೋದು ಸೊ ಇನ್ನೂ ಅದು ರಹಸ್ಯ ಉಳ್ಕೊಂಡಿದೆ ಅಂತ ಅವರು ಲಾಸ್ಟ್ ಕೊನೆಯಲ್ಲಿ ಹೇಳಿದರು. ಸೊ ನಿಮಗೆ ಏನು ಅನಿಸುತ್ತೆ? ಈ ಒಂದು ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಏನು? ಆಲಿಸ್ ಜಾಕ್ಸನ್ ಅವರ ಮನೆಯಲ್ಲಿ ನಿಜವಾಗಿ ಭೂತ ಇದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನಿರೂಪಣೆ ಆಗಿಲ್ಲ, ಅಥವಾ ಇದು ಕೇವಲ ಅವಳ ಒಂದು ಮಾನಸಿಕ ಮತ್ತು ಪರಿಸರ ಪರಿಣಾಮ ಅಂತ ಕೆಲವರು ಅಭಿಪ್ರಾಯ ಹೇಳಿದ್ದಾರೆ. ಹಾಗೆ ಇದೇ ರೀತಿ ನೈಜ ಮತ್ತು ರಿಯಲ್ ಹಾರರ್ ಕಥೆ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ರಹಸ್ಯಮಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.